ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಆಟ ಎಸ್ಐಟಿಗೆ ಸಂಕಟ. ಫ್ಲೈಟ್ ಟಿಕೆಟ್ ಮಾಡಿಸಿ ಕ್ಯಾನ್ಸಲ್ ಮಾಡಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ನಾಟಕ ಆಡ್ತಾ ಇದ್ದಾರೆ. ಒಮ್ಮೆ ದುಬೈನಿಂದ ಫ್ಲೈಟ್ ಟಿಕೆಟ್ ಬುಕ್ ಆಗುತ್ತೆ, ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಮತ್ತೊಮ್ಮೆ ಜರ್ಮನಿಯಿಂದ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಲಾಗುತ್ತೆ. ಹಾಗಿದ್ರೆ ಪ್ರಜ್ವಲ್ ಇರೋದಾದ್ರೂ ಎಲ್ಲಿ? ಜರ್ಮನಿಯಲ್ಲ ಅಥವಾ ದುಬೈನಲ್ಲೋ ಅಥವಾ ಬೇರೆ ಇನ್ನೆಲ್ಲಾದ್ರೂ ಇದ್ದಾರಾ? ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇರೋ ಪ್ರಜ್ವಲ್ ಟೀಮ್ ಯಾವುದು? ಎಸ್ಐಟಿಗೆ ಈ ಕಣ್ಣ ಮುಚ್ಚಾಲೆ ಆಟ ಒಂದು ರೀತಿ ಸಂಕಟ ಆಗಿ ಪರಿಣಮಿಸ್ತಾ ಇದೆ. ತನಿಖೆಯ ಹಾದಿ ಡೈವರ್ಟ್ ಆಗ್ತಾ ಇದೆಯಾ ಅಥವಾ ಡೈವರ್ಟ್ ಮಾಡೋದಕ್ಕೆ ಅಂತಾನೆ ಈ ರೀತಿಯಾಗಿ ಟಿಕೆಟ್ಗಳನ್ನು ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಲಾಗ್ತಾ ಇದೆಯಾ ಅಂತ. ಯಾಕಂದ್ರೆ ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು, ಅದಾದ್ಮೇಲೆ ಕ್ಯಾನ್ಸಲ್ ಆಯಿತು. ದುಬೈನಿಂದ ಕೂಡ ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು, ನಂತರದಲ್ಲಿ ಕ್ಯಾನ್ಸಲ್ ಆಯಿತು. ಹಾಗಿದ್ರೆ ಜರ್ಮನಿಯಲ್ಲಿದ್ದಾರಾ ಅಥವಾ ದುಬೈನಲ್ಲಿದ್ದಾರಾ ಅಥವಾ ಎರಡೂ ಕಡೆಗಳಲ್ಲಿಲ್ಲದೆ ಮತ್ತಿನ್ನೆಲ್ಲಾದ್ರೂ ಇದ್ದಾರಾ ಪ್ರಜ್ವಲ್ ರೇವಣ್ಣ? ಈ ರೀತಿಯಾಗಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರೋದು ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಟೀಮ್ನ ದಾರಿ ತಪ್ಪಿಸೋದಕ್ಕ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅವರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಾಗಿದೆ. ಆದರೂ ಕೂಡ ಅವ್ರ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಹಾಗಿದ್ರೂ ಅವರು ಬೆನ್ಬಿದ್ದು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಬೇಕು ಅಂತ ಹೇಳಿ ಎಸ್ಐಟಿ ಟೀಮ್ ಕಾರ್ಯನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಅಧಿಕಾರಿಗಳ ದಾರಿ ತಪ್ಪಿಸೋದಕ್ಕೆ, ತನಿಖೆಯ ದಾರಿ ತಪ್ಪಿಸೋದಕ್ಕೆ ಈ ರೀತಿ ಬೇರೆ ಬೇರೆ ಸ್ಥಳಗಳಿಂದ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡೋದು, ಅದಾದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋದು. ಸೊ ದಟ್ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಕಷ್ಟ ಆಗಬೇಕು, ಗೊಂದಲ ಸೃಷ್ಟಿ ಮಾಡಬೇಕು, ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣಕ್ಕೆ. ಹಾಗಿದ್ರೆ ಈ ಟಿಕೆಟ್ಗಳನ್ನು ಬುಕ್ ಮಾಡ್ತಾ ಇರೋದು ಮತ್ತೆ ಮೇಲಿಂದ ಮೇಲೆ ಕ್ಯಾನ್ಸಲ್ ಮಾಡ್ತಾ ಇರುವಂಥವ್ರು ಯಾರು? ಪ್ರಜ್ವಲ್ ರೇವಣ್ಣರ ಆಪ್ತರು ಯಾರಾದರೂ ಇದನ್ನು ಮಾಡ್ತಿದ್ದಾರಾ ಅಥವಾ ಯಾರು ಈ ಥರ ಟಿಕೆಟ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದನ್ನು ಟ್ರೇಸ್ ಔಟ್ ಮಾಡೋದಕ್ಕೆ ಕೂಡ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ. ಈಗಾಗಲೇ 2 ಬಾರಿ ಈ ರೀತಿ ಆಗಿರೋದ್ರಿಂದ ತನಿಖೆಯನ್ನು ಈ ದಿಕ್ಕಿನಲ್ಲೂ ಕೂಡ ತಿರುಗಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿರೋದು. ಟಿಕೆಟ್ ಬುಕ್ ಆಗುತ್ತೆ, ಆ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ 2ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗೋದಕ್ಕೆ ಈ ದೇಶದಿಂದ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ನಂತರದಲ್ಲಿ ನೋಡಿದ್ರೆ ಆ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ. ಜರ್ಮನಿಯಲ್ಲಿದ್ದಾರೋ ದುಬೈಯಲ್ಲಿದ್ದಾರೋ ಮತ್ತಿನ್ಯಾವ ದೇಶದಲ್ಲಿದ್ದಾರೋ ಗೊತ್ತಿಲ್ಲ. ಇದುವರೆಗೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅಥವಾ ಎಲ್ಲಿಂದ ವಾಪಸ್ ಆಗ್ತಾರೆ, ಯಾವತ್ತು ದೇಶಕ್ಕೆ ಮರಳ್ತಾರೆ, ಯಾವೊಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ. ಇದು ಎಸ್ಐಟಿಗೆ ಒಂದು ರೀತಿ ಸಂಕಟ ಎದುರಾಗೋ ಹಾಗೆ ಮಾಡಿರುವಂಥದ್ದು. ಇಲ್ಲಿರುವಂಥ ಕೇಸ್ಗಳೇನಿದೆ ಅದರ ತನಿಖೆ ನಡೀತಾ ಇದೆ, ವಿಚಾರಣೆ ಸಾಗ್ತಾ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರೋದ್ರಿಂದ ಯಾವ ದೇಶದಲ್ಲಿದ್ದಾರೆ? 26ನೇ ತಾರೀಕು ವೋಟ್ ಹಾಕಿ ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ವಿದೇಶಕ್ಕೆ ಹೊರಟವರು ಪ್ರಸ್ತುತ ಯಾವ ದೇಶದಲ್ಲಿದ್ದಾರೆ? ಅವರ ಚಲನವಲನ ಏನು? ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ? ವಾಪಸ್ ದೇಶಕ್ಕೆ ಯಾವಾಗ ಮರಳ್ತಾರೆ? ಟಿಕೆಟ್ಗಳು ಬುಕ್ ಆಗಿದೆಯಾ ಇಲ್ವಾ? ಇದೆಲ್ಲದರ ಬಗ್ಗೆ ಎಸ್ಐಟಿ ಟೀಮ್ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದೆ. ಆದರೂ ಕೂಡ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇದು ರಿಟರ್ನ್ ಬರೋದಕ್ಕೆ ಬುಕ್ ಆಗಿದ್ದಂಥ ಟಿಕೆಟ್. ಇದು ಮೇ 15ಕ್ಕೆ ಅಂದರೆ ನಾಳೆ ಬುಧವಾರಕ್ಕೆ ಬರುವಂಥ ವಿಮಾನ ಇದು. ಆದರೆ ಇದು ಕೂಡ ಕ್ಯಾನ್ಸಲ್ ಆಗಿದೆ. ಇದು ಎಸ್ಐಟಿನ ಗೊಂದಲಕ್ಕೆ ದೂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.